ಬಾಂಧವರೇ ನಮಸ್ಕಾರ. ಎವರ್ ಗ್ರೀನ್ ಅಗ್ರಿಬಯೋಟಿಕ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ತಮಗೆ ತಿಳಿಪಡಿಸೋದೇನಂತಂದ್ರೆ, ಇವತ್ತು ನಾನು ಇಲ್ಲಿ ಬಿಜಾಪುರ ಸಮೀಪ ತಿಕೋಟ ತಾಲೂಕಿನ ತಾಜ್ಪುರ್ ಅಂತ ಒಂದು ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಲ್ಲಿ ಒಂದು ದಾಳಿಂಬೆ ತೋಟ ನೋಡ್ತಾ ಇದ್ದೀವಿ. ಆ ದಾಳಿಂಬೆ ತೋಟಕ್ಕೆ ಏನದಲ್ಲ, ಇಲ್ಲಿವರೆಗೆ ಅದಕ್ಕೆ ಏನು ಮಾಡಿದ್ದೀವಿ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ ರೈತ ಬಂದವರೇ, ಹೆಚ್ಚು ಕಡಿಮೆ ಇದು ಟ್ರೈಲಾಗಿ ಒಂದು 90 ದಿವಸ ಮುಗಿತಾ ಬಂತು. 85-90 ದಿವಸ ಆಯಿತು. 90 ದಿವಸದಲ್ಲಿ ಒಂದು ಒಳ್ಳೆಯ ಸೆಟ್ಟಿಂಗ್ ಬಂದಿದೆ. ಬಟ್ ನಿಮಗೆ ನಾನು ಮೊದಲನೇ ವಿಡಿಯೋದಲ್ಲಿ ತಮಗೆ ತಿಳಿಪಡಿಸಿದ ಹಾಗೆ, ಪ್ರತಿಯೊಂದು ನಾವು ಹೋಗ್ತಾ ಇರೋದು ಜಾಸ್ತಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡೋಂಗಿಲ್ಲ ಅಂಥೇಳಿ ನಾನು ಪದೇ ಪ್ರತಿಯೊಂದು ವಿಡಿಯೋದಲ್ಲಿ ಏನೆಲ್ಲ ಹೇಳ್ತಾನೆ ಬಂದಿದ್ದೀನಿ. ಬಟ್ ನೋಡಿ, ಒಳ್ಳೆಯ ಸೆಟ್ಟಿಂಗ್ ಬಂದಿದೆ. ಹೌದಾ, ಸ್ವಲ್ಪ ಇವು ಥಿನ್ನಿಂಗ್ ಆಗಬೇಕೀಗ. ತುದಿ ಒಳಗಿರ್ತಕ್ಕಂಥದ್ದು ಇದೆಲ್ಲ ನೋಡಿ, ಈ ಬೆಳೆ ಇರುತ್ತೆ ಹೆಚ್ಚು ಕಡಿಮೆ ಅನ್ನೋದ್ರೆ ಒಂದು 14-15 ತಿಂಗಳು ಎಲ್ಲ ನೋಡಿ. ಸಿಂಗಲ್ ಸ್ಟೆಮ್ ತೊಗೊಂಡಿದ್ದೀವಿ. ಹೌದಾ, ಸಿಂಗಲ್ ಸ್ಟೆಮ್ ಅಥವಾ ಡಬಲ್ ಸ್ಟೆಮ್ ತೊಗೊಂಡಿದ್ದೀವಿ. ಬರೀ ಜಾಸ್ತಿ ಅನ್ನೋದ್ರೆ ಸಿಂಗಲ್ ಸ್ಟೆಮ್ 14-15 ತಿಂಗಳ ಗಿಡ ಆಗ್ತಾ ಬಂತು. ಬಟ್ ನಾವು ಈ ಗಿಡಕ್ಕೆ ಏನು ಮಾಡ್ತೀವಿ ಅಂತಂದರೆ, ಒಂದು ಚಲೋದ ಏನಲ್ಲ ಒಳ್ಳೆಯ ಸೈಜ್ ಬರ್ತಕ್ಕಂಥದ್ದು, ಈ ಥರ ಏನಾದ್ರೆ ಕಡ್ಡಿ ಬಂದಿರ್ತೈತಿಲ್ಲ, ಈ ಸೈಜ್ ಬರ್ತಕ್ಕಂಥ ಕಾಯಿಗಳನ್ನು ಇಟ್ಕೊಂಡು ಏನದಲ್ಲ, ಉಳಿದ ಕಾಯಿ ಏನಾದ್ರೆ ತುದಿ ಒಳಗಿರ್ತಕ್ಕಂಥದ್ದು ಯಾವ ಸೈಜ್ ಬರೋಂಗಿಲ್ಲಲ್ಲ, ಅವನ್ನೆಲ್ಲ ರಿಮೂವ್ ಮಾಡ್ತೀವಿ ನಾವು. ಹೌದಾ, ಒಂದು ಗಿಡಕ್ಕೆ ಸಾಕು ನಮಗೆ ಹೆಚ್ಚು ಕಡಿಮೆ ಒಂದು 25ರಿಂದ 30 ಕಾಯಿ ಬಂತು ಅಂತಂದರೆ ಒಳ್ಳೆ ಎವರೇಜ್ ಸೆಟ್ಟಿಂಗ್ ಆಯಿತು ಅಂತ ತಿಳ್ಕೊಡ್ರಿ. ಒಂದು ಗಿಡಕ್ಕೆ ಮಿನಿಮಮ್ ಎವರೇಜ್ ಬಂದರೂ ಕೂಡ ಏನಲ್ಲ ಒಂದು 10 kg ಬಿದ್ದರೆ ಸಾಕು ನಮಗೆ. ಯಾಕಂದ್ರೆ ಜಾಸ್ತಿ ನಾವು ಈ ಥರ ಈಗ ತುದಿ ಒಳಗೆ ಬಂದಿರ್ತೈತಿಲ್ಲ, ಈ ಥರ ತುದಿ ಒಳಗೆ ಬರ್ತಕ್ಕಂಥ ಕಾಯಿ ಏನಂದ್ರೆ ಇದು ನಮಗೆ ಸೈಜ್ ಬರೋಂಗಿಲ್ಲ. ನಾವು ಏನು ಮಾಡ್ಬೇಕಂತಂದ್ರೆ, ಈ ಥರ ಇಲ್ಲಿ ಒಳಗಡೆ ಕಡ್ಡಿ ಬಂದಿರುತ್ತಲ್ಲ, ಈ ಕಡ್ಡಿ ಬರ್ತಕ್ಕಂಥ ಕಾಯಿಗಳನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ಏನದಲ್ಲ ನಾವು ರಿಮೂವ್ ಮಾಡ್ತೀವಿ. ಬಟ್ ಇನ್ನೊಂದು ವಿಶೇಷ ತಮಗೆ ತಿಳಿಸಬೇಕಂತಂದ್ರೆ ಏನಂದರೆ, ಇವ್ರು ಏನು ಮಾಡಿದ್ದಾರೆ, ಸ್ವಲ್ಪ ಇದು ಕರಿ ನೆಲ ಇರೋದ್ರಿಂದ ಸ್ವಲ್ಪ ಈ ರೀತಿ ಬೆಡ್ ಮಾಡ್ಕೊಂಡಿದ್ದಾರೆ. ಬೆಡ್ ಮೇಲೆ ಅಗಿ ಹಚ್ಕೊಂಡಿದ್ದು ಇದನ್ನು. ಹೌದಾ, ಬಟ್ ಇದಕ್ಕೆ ಏನದಲ್ಲ ಅಗಿಯಿಂದ ನಾವು ಮೇಂಟೈನ್ ಮಾಡ್ತಾನೆ ಬಂದಿದ್ದೀವಿ. ಬಟ್ ಈ ತೋಟಕ್ಕೆ ಏನದಲ್ಲ ಅಗಿ ಹಿಡ್ಕೊಂಡು ಇಲ್ಲಿ ತನಕ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ. ಹೌದಾ, ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ ಅಂತ ನಿಮ್ಗೆ ಗೊತ್ತೇ ಅದ ನಾವು ಯಾವ ರೀತಿ ನಾವು ಇದಕ್ಕೆ ಮೇಂಟೈನ್ ಮಾಡ್ಕೊತ ಬಂದೀವಿ. ಬಟ್ ನ್ಯೂಟ್ರಿಯೆಂಟ್ಸ್ ಮಾತ್ರ ಕಂಪಲ್ಸರಿ ನಾವು ಪ್ರತಿಯೊಂದು ನ್ಯೂಟ್ರಿಯೆಂಟ್ಸು ಇದಕ್ಕೆ ಕೊಡ್ತಾನೆ ಹೋಗ್ತಾ ಇರ್ತೀವಿ. ಅಂದರೆ ಯೂರಿಯಾ ಕಂಟೆಂಟ್ ಬೇಕು, ಯೂರಿಯಾ, ಪೊಟ್ಯಾಶು, ಫಾಸ್ಫರಸ್. ಯೂರಿಯಾ, ಪೊಟ್ಯಾಶ್, ಫಾಸ್ಫರಸ್ ಏನದಲ್ಲ ಬ್ಯಾಕ್ಟೀರಿಯಾಗಳು ಕೊಡ್ತೀವಿ ನಾವು. ಯೂರಿಯಾ ಒದಗಿಸ್ಕೊಡ್ತೀವಿ ಬ್ಯಾಕ್ಟೀರಿಯಾ, ಅಜೋಸ್ಪರ್ಲಮ್, PSB, ಫಾಸ್ಫರಸ್, ಆಮೇಲೆ ಪೊಟ್ಯಾಶ್, KMB ಅಂತೇಳಿ. ಹೌದಾ, ಇವನ್ನೇನಾದರೂ ರೆಗ್ಯುಲರಾಗಿ ಕೊಡ್ತಾಯಿದ್ವಿ. ಆಮೇಲೆ ಸೆಕೆಂಡ್ರಿ ನ್ಯೂಟ್ರನ್ಸ್ ಕೊಡ್ತಿದ್ವಿ ನಾವು. ಹೌದಾ, ಸೆಕೆಂಡ್ರಿ ನ್ಯೂಟ್ರನ್ಸ್ ಬಂದುಬಿಟ್ಟು ಕ್ಯಾಲ್ಸಿಯಮು, ಮ್ಯಾಗ್ನೀಷಿಯಮು, ಸಲ್ಫರು, ಅದನ್ನೇನದಲ್ಲ ನಾವು ರೆಗ್ಯುಲರಾಗಿ ಏನದಲ್ಲ ಇವಕ್ಕೆ ಕೊಡ್ತಾನೆ ಇರ್ತೀವಿ. ಆಮೇಲೆ ಮೈಕ್ರೋನ್ಯೂಟ್ರೆಂಟ್ ಬರ್ತಾವಲ್ಲ, 6 ಮೈಕ್ರೋನ್ಯೂಟ್ರೆಂಟ್ಸು. ಹೌದಾ, ಅವು 6 ಮೈಕ್ರೋನ್ಯೂಟ್ರೆಂಟ್ಸ್ ಏನದಲ್ಲ ಇವಕ್ಕೆ ಪರಿಪೂರ್ಣವಾಗಿ ಕೊಡ್ತಿದ್ವಿ. ಬಟ್ ಇವು 12 ಪೋಷಕಾಂಶಗಳದು. ಆಮೇಲೆ ಏನದಲ್ಲ ಏನದಲ್ಲ 4 ಪೋಷಕಾಂಶಗಳು ಏನದಲ್ಲ ನಾವು ವಾತಾವರಣ ಮುಖಾಂತರ ಏನದಲ್ಲ ನಮಗೆ ಸಿಗ್ತದೆ. ಬಟ್ ನೋಡಿ, ಒಳ್ಳೆಯ ಸೆಟ್ಟಿಂಗ್ ಬಂದಿದೆ. ಬಟ್ ಇದೆಲ್ಲ ಒಳ್ಳೆ ಸೈಜ್ ಬರುತ್ತೆ. ಬಟ್ ಇದಕ್ಕೊಂದು ತಿನ್ನಿಂಗ್ ಒಂದು ಆಯಿತು ಅಂದ್ರೆ ಇದಕ್ಕೆ ಕಂಪ್ಲೀಟ್ ಆಯಿತು. ಬಟ್ ಇದಕ್ಕೆ ಇನ್ನೊಂದು ವಿಶೇಷ ಏನು ಮಾಡಿದ್ವಿ ಅಂದ್ರೆ, ನಾನು ಆರ್ಗ್ಯಾನಿಕ್ ಕಲ್ಚರ್ ಬಗ್ಗೆ ಮಾತಾಡ್ತಾಯಿದ್ದೆ. ಆರ್ಗ್ಯಾನಿಕ್ ಕಲ್ಚರ್ ನಾವು ಯಾವುದೇ ರೀತಿ ತಯಾರು ಮಾಡ್ತೀವಿ ಅಂತಂದರೆ, ಬೇವಿನ ಹಿಂಡಿ ತೊಗೊತೀವಿ, ಎರೆಹುಳದ ಗೊಬ್ಬರ ತೊಗೊತೀವಿ, ಆಮೇಲೆ ಸ್ವಲ್ಪ ಕೊಳ್ತಿದ್ದು ಏನದಲ್ಲ ಕೊಟ್ಟಿಗೆ ಗೊಬ್ಬರ ತೊಗೊಂಡು ಏನು ಮಾಡ್ತೀವಿ, 3 ಏನದಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆಯಲ್ಲಿ ಏನದಲ್ಲ 9 ಥರ ಬ್ಯಾಕ್ಟೀರಿಯಾಗಳು ಬರ್ತಾವಲ್ಲ. ಹೌದಾ, 9 ಥರ ಬ್ಯಾಕ್ಟೀರಿಯಾಗಳನ್ನು ಅದರಲ್ಲಿ ಆ್ಯಡ್ ಮಾಡಿಕೊಂಡು ಈ ಪ್ರತಿಯೊಂದು ಗಿಡಕ್ಕೆ ಏನದಲ್ಲ 2 kg ಕಟ್ತೀವಿ ನಾವು. ಆ ಕಡೆ ಒಂದು, ಈ ಕಡೆ 1 kg. ಹೌದಾ, ಕಟ್ಟಿದ ಮೇಲೆ ಏನದಲ್ಲ ಅವು ಏನು ಮಾಡ್ತಾವೆ ಅಂತಂದರೆ, ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಏನದಲ್ಲ ಬೆಳೆಗೆ ಜಾಸ್ತಿ ಮಾಡ್ತಾವೆ. ಬಟ್ ಇಲ್ಲಿವರೆಗೆ ಏನದಲ್ಲ ಯಾವುದೇ ಒಂದು ಗಿಡದಲ್ಲಿ ಏನದಲ್ಲ ನಮಗೆ ಕ್ಯಾರ್ ರೋಗ ಕಾಣಿಸಿಲ್ಲ. ಬಟ್ ಆ್ಯಕ್ಚುಲಿ ನಾವು ಕಾಣಿಸೋಕ್ಕೆ ಬಿಡೋಂಗಿಲ್ಲ. ಬಟ್ ಅದು ಒಂದು ವೇಳೆ ಬಂದ್ರೂ ಏನದಲ್ಲ ನಮಗೆ ಬೇಗನೆ ಕಂಟ್ರೋಲ್ ಬರುತ್ತೆ. ನೋಡಿ, ಒಳ್ಳೆ ಏನಲ್ಲ. ಬಟ್ ನಮಗೆ ಮುಖ್ಯವಾಗಿ ಏನದಲ್ಲ, ಇವೇನು ಕಡ್ಡಿ ತಯಾರು ಮಾಡ್ಕೊಂಡಿರ್ತೀವಲ್ಲ, ಈ ಕಡ್ಡಿ ಏನದಲ್ಲ ನಮಗೆ ಕ್ಯಾರ್ ರೋಗ ಮೊದಲೇ ಅಂದರೆ ಈ ಕಡ್ಡಿ ಕ್ಯಾರ್ ರೋಗ ಬರ್ಬಿಡ್ಬಾರ್ದು ನಾವು. ಒಂದು ವೇಳೆ ಈ ಕಡ್ಡಿ ಕ್ಯಾರ್ ರೋಗ ಬಂದಿತ್ತು ಅಂತ ತಿಳ್ಕೊಳ್ಳಿ, ಅದು ಇಮಿಡಿಯೇಟ್ ಏನದಲ್ಲ ಕಾಯಿಗೆ ಸ್ಪ್ರೆಡ್ ಆಗಕ್ಕೆ ಶುರು ಮಾಡ್ತದೆ. ಹೌದಾ, ನಾವು ಅದಕ್ಕೆ ಏನದಲ್ಲ ಕೆಲವು ಟಿಶ್ಯೂ ಕಲ್ಚರ್ಗೆ ಮತ್ತು ಆಮೇಲೆ ಇವು ಕಲಂ ಕಟ್ಟಿದಾಗಿ ಏನದಲ್ಲ ನಾವು ವ್ಯತ್ಯಾಸ ಏನಾದರೂ ಹೇಳ್ತಾನೆ ಬರ್ತಾಯಿರ್ತೀವಿ. ಕಲಂ ಕಟ್ಟಿದಾಗಿನೂ ಅವ್ರಿಗೆ ಚಲೋ ಬರ್ತವೆ, ಆಮೇಲೆ ಟಿಶ್ಯೂ ಕಲ್ಚರು ಚಲೋ ಬರ್ತವೆ. ಬಟ್ ರೋಗಂತೂ ಎಲ್ಲ ಗಿಡಕ್ಕೆ ಬಂದೇ ಬರುತ್ತೆ. ಬಟ್ ಆದ್ರೆ ನಾವು ಏನದಲ್ಲ ಅಗಿಗೆ ಏನದಲ್ಲ ಎಲ್ಲಿ ನಾವು
ನಾವು ಗೂಟಿ ಏನು ಕಟ್ಟಿರ್ತೀವಲ್ಲ ಅಗಿ ಇರ್ತಾವಲ್ಲ ಆಗಿ ಏನದಲ್ಲ ಆ ತೋಟದಲ್ಲಿ ಕ್ಯಾರ್ ಇರಬಾರ್ದು. ಕ್ಯಾರ್ ಇತ್ತು ಅಂತಂದ್ರೆ ಅವು ಈಗ ಒಂದು 500-600 ಗಿಡ ಹಚ್ಚಿದ್ವು ಅಂದ್ರೆ ಒಂದು 10 ಗಿಡಕ್ಕೆ ಅಲ್ಲಿ ಕ್ಯಾರ್ ಆಗಿ ಬಂದು ಅಂದ್ರೆ ಅವು ಎಲ್ಲ ಗಿಡಕ್ಕೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ಹೌದಾ, ಇವು ಹೆಚ್ಚು ಕಡಿಮೆ ನೋಡಿ. ಆಮೇಲೆ ಇವಕ್ಕೆ ಏನದಲ್ಲ ಮೇಲ್ಗಡೆ ಏನದಲ್ಲ ನಾವು ಫಂಗಿಸೈಡ್ಸ್ ಅಂತೂ ಕಂಪಲ್ಸರಿ ಯೂಸ್ ಮಾಡ್ತಾನೆ ಬರ್ತೀವಿ. ಫಂಗಿಸೈಡ್ಸ್ ಏನದಲ್ಲ ನಾವು ಕ್ಯಾರೋ ಬರ್ಲಾರ್ದಾಗ ಸೋಡೋಮೋನಸ್ ಮತ್ತು ಬ್ಯಾಸಿಲಸ್ ಕಂಟಿನ್ಯೂ ಯೂಸ್ ಮಾಡ್ತಾ ಇರ್ತೀವಿ. ಆಮೇಲೆ ರೂಟ್ ಸ್ಟಾಪ್ ಆದಾಗ ಪ್ಯಾಸ್ಲೋಮೈಸಿಸ್ ಲಿಲಿಯಾಸಿಸ್ ಮತ್ತು ಟ್ರೈಕೋಡರ್ಮಾ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀವಿ. ಆಮೇಲೆ ತ್ರಿಪ್ಸ್ ಆಗಲ್ಲ ನೋಡಿ, ಯಾವುದೇ ರೀತಿಯಿಂದ ಏನದಲ್ಲ ಈ ಒಂದು ಕಾಯಿ ಏನದಲ್ಲ ತ್ರಿಪ್ಸ್ ಆಗಿಲ್ಲ, ಅಗದಿ ಫಡ ಏನದಲ್ಲ ಕ್ಲೀನ್ ಇದೆ. ಬಟ್ ಈ ರೀತಿ ನಾವು ಇದಕ್ಕೆ ವ್ಯವಸ್ಥಿತವಾಗಿ ಏನದಲ್ಲ ನಾವು ಮಾಡ್ಕೊತ ಹೋದರೆ ಯಾವುದೇ ರೀತಿಯಿಂದ ರೋಗ ಬರೋ ಚಾನ್ಸಸ್ಸೇ ಕಡಿಮೆ ಇರುತ್ತೆ. ಬಟ್ ನಾ ಆಗಲೇ ಹೇಳಿದಾಗ ಏನದಲ್ಲ ಕಡ್ಡಿ ಕ್ಲೀನ್ ಇರಬೇಕು. ಗಿಡ ಕ್ಲೀನ್ ಇತ್ತು ಅಂತಂದ್ರೆ ನಮ್ಗೆ ಯಾವುದೇ ರೀತಿಯಿಂದ ರೋಗ ಬರೋಂಗಿಲ್ಲ. ನೋಡಿ, ಯಾಕಂದರೆ ಪ್ರತಿಯೊಂದು ಗಿಡಕ್ಕೆ ಏನದಲ್ಲ ಇನ್ನು ಸೆಟ್ಟಿಂಗ್ ಒಂದಾಯಿತು, ಆಮೇಲೆ ಇನ್ನು ಥಿನ್ನಿಂಗ್ ಒಂದಾಯಿತು ಅಂದರೆ ಪೂರ್ತಿ ಏನದಲ್ಲ ಕವರ್ ಆಗುತ್ತೆ. ಆಯಿತು, ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಏನದಲ್ಲ ಮತ್ತು ನಾನು ನಿಮ್ಗೆ ಸಿಗ್ತೀನಿ. ನಮಸ್ಕಾರ.